ವೆಲ್ಕಮ್ ಟು ಕ್ಯಾಡ್ನೆಸ್ಟ್. ಐ ಆಮ್ ಸುರೇಶ್. ಸೊ ಇವತ್ತಿನ ವಿಡಿಯೋದಲ್ಲಿ ಅಡೋಬ್ ಇಲಿಸ್ಟ್ರೇಟರಲ್ಲಿ ಡೈರೆಕ್ಟ್ ಸೆಲೆಕ್ಷನ್ಸ್ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು, ಹಾಗೆ ಸೆಲೆಕ್ಷನ್ ಮೂವ್ಮೆಂಟ್ ಮಾಡೋದು ಹೇಗಿರ್ಬೋದು, ಆ ಥರ ಡಿಫ್ರೆಂಟ್ ಆಫ್ ಶೇಪ್ಸ್ ಮೇಲೆ ಹೇಗೆ ವರ್ಕ್ ಮಾಡ್ತೀವಿ ಅಂತ ನೋಡೋಣ. ಸೊ ಅದ್ರ ಜೊತೆಗೆ ನಿಮಗೆ ಮ್ಯಾಜಿಕ್ ವಾಂಡ್ ಕಲರ್ಸ್, ಒಂದೇ ಥರ ಕಲರ್ನ ಮ್ಯಾಜಿಕ್ ವಾಂಡ್ ಹೇಗೆ ಯೂಸ್ ಮಾಡ್ತೀವಿ ಅಂತ ಜಸ್ಟ್ ಒಂದು ಮೆಥಡಲ್ಲಿ ಹೇಳಿರ್ತೀನಿ. ಅದ್ರ ಮೇಲೆ ಇನ್ನು ಈ ಕಾನ್ಸೆಪ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ನಾನು ನೋಡಿ ಒಂದು ಶೇಪ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಒಂದು ಪಾಲಿಗಾನ್, ರೆಕ್ಟ್ಯಾಂಗಲಲ್ಲಿ ಎರಡು ಒಂದೇ ಥರ ಕಲರ್ಸ್ ಮಾಡಿದ್ದೀನಿ. ಅದು ಇಲ್ಲಿ ಕೂಡ ಸ್ಟಾರ್ಸ್ ವೈಸಲ್ಲಿ ಮಾಡಿದ್ದೀನಿ. ಮತ್ತು ಇಲ್ಲೊಂದು ಗ್ರಾಡಿಯಂಟ್ ಕಲರ್ ಫಿಲ್ ಮಾಡಿದ್ದೀನಿ. ಸೊ ಇದೇ ಥರ ಲೈನನ್ನು ತಗೊಂಡು ನನಗೊಂದು 3D ಎಫೆಕ್ಟ್ಸ್ ಥರ ಶೇಪ್ಸ್ ಡಿಸೈನ್ಸ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಲೈನ್ ಇದೆ. ಸೊ ಲೈನ್ ಮೇಲೆ ಈ ಥರ ಎಫೆಕ್ಟ್ ಕೊಟ್ಟಿದ್ದೀನಿ. ಆ ಥರ ಎಫೆಕ್ಟ್ ಕೊಡೋದು ಹೇಗೆ ಅಂತ ಕೂಡ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಆ ಥರ ನಾನು ಇಲ್ಲಿ ಶೇಪ್ಸ್ನ ಕನ್ವರ್ಟ್ ಮಾಡಬೇಕು ಅಂದರೆ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂತ ಅಂದಾಗ ನಾನಿಲ್ಲಿ ಡೈರೆಕ್ಟ್ ಸೆಲೆಕ್ಷನ್ಸ್ ಅಂತ ಇರುತ್ತೆ. ಅಲ್ಲಿ ನಾನು ಆರ್ಮರ್ ಕ್ಲಿಕ್ ಮಾಡಿದಾಗ ಹಿಂಗೆ ಸಪ್ರೇಟಾಗಿ ಮೂವ್ಮೆಂಟ್ ಮಾಡ್ಕೋಬೋದು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ. ಅಥವಾ ಎಕ್ಸಾಂಪಲ್ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡಾಗ ನಿಮಗೆ ಗ್ರೂಪ್ ಸೆಲೆಕ್ಷನ್, ಡೈರೆಕ್ಟ್ ಸೆಲೆಕ್ಷನ್ ಅಂತ ಇದೆ. ಸೊ ಅಲ್ಲಿ ಆರ್ಮರ್ಕ್ ಹತ್ರ ಬಂದರೆ ಈ ಥರ ಸಪ್ರೇಟಾಗಿ ಮೂವ್ಮೆಂಟ್ ಮಾಡ್ಕೋಬೋದು. ಸೊ ಅದೇ ಥರ ನಾನು ಮೂವ್ ಮಾಡಿದ್ದೀನಿ. ಜಸ್ಟ್ ಇಲ್ಲಿ ನಾನು ಡೈರೆಕ್ಟ್ ಸೆಲೆಕ್ಷನ್ ತಗೊಂಡು ಈ ಪಾಯಿಂಟ್ ಏನಿರುತ್ತೆ, ನೋಟ್ಸ್, ಪಾತ್ಸ್, ಆ್ಯಂಕರ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇದನ್ನ ರೀಶೇಪ್ ಮಾಡ್ಕೊ ಹೋಗ್ಬೋದು. ನೋಡಿ, ನಾನು ತಗೊಂಡಾಗ ರೆಕ್ಟ್ಯಾಂಗಲ್ ಶೇಪ್ಸ್ ಇತ್ತು, ಅದಾದಮೇಲೆ ಈ ಥರ ಚೇಂಜ್ ಮಾಡ್ತದೆ. ಸೊ ಆ ಥರ ಪಾಯಿಂಟ್ ಆ್ಯಡ್ ಮಾಡಿದ್ರೆ ಹಿಂಗೆ ಇನ್ಸೈಡ್, ಔಟ್ಸೈಡ್, ಹಿಂಗೆ ಯಾವ ಥರ ಮೂಮೆಂಟ್ ಬೇಕು ಆ ಥರ ಶೇಪ್ಸ್ ಚೇಂಜ್ ಮಾಡ್ತಾ ಹೋಗ್ಬೋದು. ಹಾಗೆ ಪಾಲಿಗಾನಲ್ಲಿ ಅಂತ ತಗೊಂಡಾಗ ಅಲ್ಲೂ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ಇದನ್ನು ರೀಶೇಪ್ ಚೇಂಜ್ ಮಾಡೋ ಥರ ಇರುತ್ತೆ. ಸೊ ನಮಗೆ ಯಾವ ಶೇಪ್ಸ್ ಬೇಕಾಗುತ್ತೆ. ಹಾಗೆ ನೀವು ಇಲ್ಲಿ ಕೂಡ ಇದರಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಇದರಲ್ಲಿ ಪಾಯಿಂಟ್ ಆ್ಯಂಕರ್ಸ್ ಮಾಡಿ ಚೇಂಜ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಓವಲ್ ಶೇಪ್ ಥರ ಬೇರೆ ಬೇರೆ ಶೇಪ್ ಚೇಂಜ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಈ ಥರ ನಾವು ಡೈರೆಕ್ಟ್ ಸೆಲೆಕ್ಷನ್ ತೊಗೊಂಡು ಒಂದು ಪಾತ್ ಕ್ಲಿಕ್ ಮಾಡ್ಕೊಂಡು ನಾವು ಹೇಗೆ ಬೇಕಾಗುತ್ತೆ ರೊಟೇಷನ್ ಮಾಡೋದಿರ್ಬೋದು, ಹ್ಯಾಂಡಲ್ಸ್ ಮೂಮೆಂಟಲ್ಲಿ ನೀವು ಆ ಥರ ಶೇಪ್ ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಈ ಥರ ನಾವು ವರ್ಕ್ ಮಾಡ್ತಾ ಬಂದಿರ್ತೀವಿ. ಇದ್ರ ಜೊತೆಗೆ ನನಗೆ ಒಂದೇ ಥರ ಕಲರ್ಸ್ ಇದೆ ಎಕ್ಸಾಂಪಲ್ ಇಲ್ಲಿ. ಸೊ ಇದಕ್ಕೆ ನಾನು ಮ್ಯಾಜಿಕ್ ವಾಂಡ್ ಕಲರ್ ಅಂತ ತಗೊಂಡಾಗ ಇಲ್ಲಿ ಮ್ಯಾಜಿಕ್ ಅಂತ ಇರೋದು. ಸೊ ಮ್ಯಾಜಿಕ್ ವಾಂಡ್ ಸೆಲೆಕ್ಟ್ ಮಾಡಿ ಜಸ್ಟ್ ಇದೊಂದು ಪೊಸಿಷನ್ಸ್ ಏನಿದೆ ಇದೊಂದು ಸೆಲೆಕ್ಟ್ ಮಾಡಿದ್ರೆ ನೋಡಿ ಈ 3 ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ. ಇದು ಸೆಲೆಕ್ಟ್ ಮಾಡಿದಾಗ ಇವೆರಡು ಒಂದೇ ಥರ ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ. ಸೊ ಇದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಕಲರ್ ಚೇಂಜ್ ಮಾಡ್ತಾ ಹೋಗ್ತೀನಿ ಅಂತಂದರೆ ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅದು ಸೆಲೆಕ್ಟ್ ಮಾಡಿದ್ರೆ ಅಷ್ಟು ಒಂದು ಕಲರಲ್ಲಿ ಅಪ್ಲೈ ಆಗುತ್ತೆ. ಸೊ ಅದೇ ಥರ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಇದ್ರ ಮೇಲೆ ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕಾಗುತ್ತೆ, ಗ್ರಾಡಿಯಂಟ್ ಕಲರ್ಸ್ ಬೇಕಾಗುತ್ತೆ, ಓವರ್ಲೈ ಡಿಸೈನ್ಸ್ ಬೇಕಾದ್ರೆ ಚೇಂಜಸ್ ಮಾಡ್ತಾ ಹೋಗ್ಬೋದು. ಅದು ಒಂದೇ ಥರ ಕಲರ್ ಆಬ್ಜೆಕ್ಟ್ ಇತ್ತು ನೋಡಿ. ಇವಾಗ ಎಲ್ಲ ಇದು ಸೇಮ್ ಕಲರ್ ಇತ್ತು, ಇದು ಮುಂಚೆ ಮಾಡಿದ್ದು 3 ಸ್ಟಾರ್ ಕಲರ್ಸ್ ಒಂದಿತ್ತು. ಎಲ್ಲದಕ್ಕೂ ಒಂದೇ ಥರ ಆಬ್ಜೆಕ್ಟ್ ಅಪ್ಲೈ ಆಗಿರುತ್ತೆ. ಸೊ ಈ ಥರ ನಾವು ಒಂದು ರೀಶೇಪ್ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೊಂಡು ನಾವು ಹೇಗೆ ಶೇಪ್ ಚೇಂಜ್ ಮಾಡ್ಕೊಳ್ತೀವಿ ಅನ್ನೋದು ಒಂದು ನೋಡಿದ್ವಿ. ಅದ್ರ ಜೊತೆಗೆ ನಿಮಗೆ ಮ್ಯಾಜಿಕ್ ವಾಂಡ್ಸ್ ಅಲ್ಲಿ ಒಂದೇ ಥರ ಕಲರ್ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ದೀವಿ. ಸೊ ಅದೇ ಥರ ಇನ್ನು ಮುಂದೆ ಕೆಲವೊಂದು ವೀಡಿಯೋದ ಮೂಲಕ ಇನ್ನೂ ನಾವು ಹೇಗೆ ಮ್ಯಾಜಿಕ್ ವಾಂಡಲ್ಲಿ ಇನ್ನೂ ತುಂಬ ಎಫೆಕ್ಟ್ಸ್ ವರ್ಕ್ ಮಾಡೋದಿರುತ್ತೆ. ನಾವು ಅದ್ರ ಮೇಲೆ ಡಬಲ್ ಕ್ಲಿಕ್ ಕೊಟ್ಟಾಗ ಕಲರ್ ಮಾಡೋದು, ಸ್ಟ್ರೋಕ್ಸ್ ಆ ಥರ ಎಲ್ಲ. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಬರ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.